ಯಾವುದೇ ಕೆಮಿಕಲ್ ಬಳಸದೆ ಇನ್ಸ್ಟೆಂಟ್ ನ್ಯಾಚುರಲ್ ಹೇರ್ ಕಲರ್ ಯಾವ ಥರ ಮಾಡೋದು ಅಂತ ನೋಡೋಣ. ಒಂದೇ ಒಂದು ಪುಡಿ ಬಳಸಿದ್ರೆ ಸಾಕು, ನಿಮಗೆ 100% ಕೂದಲು ಕಪ್ಪಾಗುತ್ತೆ. ಯಾವುದೇ ಸೈಡ್ ಎಫೆಕ್ಟು ಕೂಡ ಆಗೋದಿಲ್ಲ ಈ ಥರ ಮಾಡಿ ಹಾಕೊಳ್ಳೋದ್ರಿಂದ. ಇದರಲ್ಲಿ ಹೇರ್ ಫಾಲ್ನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲಿಗೆ ನಾನು ದಾಸವಾಳದ ಎಲೆ, ಕರ್ಪೂರದ ಎಲೆ ಮತ್ತು ವೀಳ್ಯದೆಲೆನೂ ಕೂಡ ತೊಗೊಂಡಿದ್ದೀನಿ. ವೀಳ್ಯದೆಲೆನ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಹಾಗೆಯೇ ತಲೆ ಕೂದಲು ಕೂಡ ತುಂಬ ಒಳ್ಳೆಯದು. ಇವಾಗ ಕೆಮ್ಮುಗೆಲ್ಲ ಇದು ರಸನೆಲ್ಲ ತೊಗೊಳ್ತೀವಿ, ಹಾಗೆ ತಲೆ ಕೂದಲಿಗೆ ಬಳಸಿ ನೋಡಿ. ಒಂದು ಕಬ್ಬಿಣದ ಬಾಣಲಿ ತೊಗೊಂಡಿದ್ದೀನಿ. ಇವಾಗ ಒಂದು 5-6 ವೀಳ್ಯದೆಲೆನ ತೊಳೆದುಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈ ಎಲೆನೇ ಬಳಸೋದ್ರಿಂದ ಹೇರ್ ಫಾಲು, ಡ್ಯಾಂಡ್ರಫು, ತಲೆಯಲ್ಲಿ ಇಚ್ಚಿಂಗ್ ಇದ್ದರೂ ಕೂಡ ಕಡಿಮೆ ಆಗುತ್ತೆ. ಇದು ದಾಸವಾಳದ ಎಲೆ, ಕೆಂಪು ದಾಸವಾಳನ ತೊಗೊಂಡಿದ್ದೀನಿ. ನೀವು ದಾಸವಾಳ ಇದ್ರೂ ತೊಗೋಬೋದು, ದಾಸವಾಳ ಎಲೆನೂ ಕೂಡ ಯೂಸ್ ಮಾಡ್ಬೋದು. ಸ್ವಲ್ಪ ಎಳೆ ದಾಸವಾಳದ ಎಲೆನ ತೊಗೊಂಡಿದ್ದೀನಿ. 1 ಹಿಡಿಯಷ್ಟು ಎಲೆ ತೊಗೊಂಡ್ರೆ ಸಾಕು. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿನೇ ತೊಗೋಬೋದು. ಈ ಎಲೆನೆಲ್ಲ ನೀವು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಕೂಡ ಸ್ವಲ್ಪ ತರಿಯಾಗಿ ರುಬ್ಬಿಟ್ಟು ಕೂಡ ನೀವು ಯೂಸ್ ಮಾಡ್ಬೋದು. ನಾನು ಕೈಯಲ್ಲೇ ಎಲ್ಲ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕರ್ಪೂರದ ಎಲೆನ ಕೂಡ ಬಳಸ್ತಾ ಇದ್ದೀನಿ. ಒಂದು 10ರಿಂದ 15 ಕರ್ಪೂರದ ಎಲೆನ ಹಾಕೋಬೇಕು. ಈ ಎಲೆನ ಬಳಸೋದ್ರಿಂದ ಕೂದಲು ಕಪ್ಪಾಗುತ್ತೆ ಮತ್ತು ಇದನ್ನು ಅಷ್ಟೇ ಡ್ಯಾಂಡ್ರಫಿನ ಸಮಸ್ಯೆ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಹೇರ್ ಫಾಲಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಇದನ್ನೆಲ್ಲ ಹಾಕಿ ಮಾಡೋದ್ರಿಂದ ನಿಮಗೆ ಕೂದಲು ರಫ್ ಆಗೋದು ಕೂಡ ಕಡಿಮೆ ಆಗುತ್ತೆ. ನಾವು ಮೆಹಂದಿ, ಇಂಡಿಗೋ ಪುಡಿನೆಲ್ಲ ಬಳಸಿದಾಗ ಕೂದಲು ರಫ್ ಆಗೋ ಚಾನ್ಸಸ್ ಇರುತ್ತೆ. ಈ ಥರ ಮಾಡಿ ನೋಡಿ, ನಿಮಗೆ ಕೂದಲು ರಫ್ ಆಗಲ್ಲ, ಕೂದಲು ಸಾಫ್ಟ್ ಆಗುತ್ತೆ. ಇದು ದಾಳಿಂಬೆ ಸಿಪ್ಪೆ, ನಾವು ದಾಳಿಂಬೆ ಹಣ್ಣನ್ನೆಲ್ಲ ತಿಂದು ಬಿಸಾಕ್ತೀವಲ್ಲ, ಅದೇ ಸಿಪ್ಪೆನ ಹಾಕೋದ್ರಿಂದ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ. ಒಳ್ಳೆ ಒಂದು ಶೈನಿಂಗ್ ಕೊಡುತ್ತೆ. ನೀವು ದಾಳಿಂಬೆ ಸಿಪ್ಪೆನ ಬಳಸಿ ನೋಡಿ. ಇದನ್ನೆಲ್ಲ ಕುಟ್ಕೊಳ್ತಾ ಇದ್ದೀನಿ. ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ರಫ್ ಆಗಿ ತರಿಯಾಗಿ ರುಬ್ಕೋಬೋದು. ಇಲ್ಲ ಕುಟ್ಕೊಳಕ್ಕಾಗಿಲ್ಲ ಅಂದರೆ ನೀಟಾಗಿ ಈ ಥರ ಪಾತ್ರೆಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಕೈಯಲ್ಲಿ ಕಿವುಚ್ಕೊಬಿಡಿ. ಆವಾಗ ಎಲೆ ಎಲ್ಲ ಚೆನ್ನಾಗಿ ಅದರ ರಸ ಎಲ್ಲ ಬಿಡುತ್ತೆ ಎಲೆದು. ಮತ್ತು ದಾಸವಾಳ ಎಲೆ, ಕರ್ಪೂರದ ಎಲೆದೆಲ್ಲ ರಸ ಕ್ಲೀನಾಗಿ ಬರುತ್ತೆ. ಆದ್ದರಿಂದ ಚೆನ್ನಾಗಿ ಈ ಥರ ಕಿವುಚ್ಕೊಂಡು ಮಾಡ್ಕೊಳ್ಳೋದ್ರಿಂದ ಒಳ್ಳೆಯ ಒಂದು ಕಲರ್ ಬರುತ್ತೆ. ನಿಮಗೆ ನ್ಯಾಚುರಲ್ ಆಗಿ ಲಿಕ್ವಿಡು ಕಪ್ಪು ಕಲರ್ ಬರುತ್ತೆ. ಇದಕ್ಕೆ ಯಾವುದೇ ಟೀ ಪುಡಿ ಆಗಲಿ, ಕಾಫಿ ಪುಡಿ ಆಗಲಿ ನಾನು ಬಳಸೋದಿಲ್ಲ. 1 ಟೇಬಲ್ ಸ್ಪೂನು ಮೆಂತ್ಯ ತೊಗೊಳ್ತಾ ಇದ್ದೀನಿ. ಮೆಂತ್ಯ ಹಾಕ್ಕೊಳ್ಳೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ. ಕೂದಲು ಉದುರುತ್ತಾ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಮತ್ತು ಚೆನ್ನಾಗಿ ಬೆಳೆಯಲು ಸಹಾಯ ಮಾಡುತ್ತೆ. 1 ಟೇಬಲ್ ಸ್ಪೂನು ಮೆಂತ್ಯ, 1 ಟೇಬಲ್ ಸ್ಪೂನ್ ಕಲ್ಲೊಂಜಿ ಸೀಡು. ಕಲ್ಲೊಂಜಿ ಸೀಡ್ ಅಂದರೆ ಆನಿಯನ್ ಸೀಡ್ ಇದು. ಇದನ್ನು ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ಕುಟ್ಕೋಬೇಕು. ಜಾಸ್ತಿ ಕುಟ್ಕೋಬೇಕು ಅಂತಲೇ ಜಾಸ್ತಿ ನೈಸ್ ಆಗಬೇಕು ಅಂತಲೇ ಇಲ್ಲ. ಸ್ವಲ್ಪ ರಫ್ ಆಗಿ ಕುಟ್ಕೊಂಡು ಹಾಕ್ಕೊಂಡ್ರೆ ಅದರ ರಸ ಚೆನ್ನಾಗಿ ಬಿಡುತ್ತೆ. ಮತ್ತು ಇದನ್ನು ಬೇಯಿಸ್ಕೊಂಡಾಗ ಬೇಗ ಬೇಯುತ್ತೆ ಮೆಂತ್ಯ ಎಲ್ಲ. ಆದ್ದರಿಂದ ಸ್ವಲ್ಪ ರಫ್ ಆಗಿ ಕುಟ್ಕೊಂಡಿದ್ದೀನಿ ನೋಡಿ. ಇಷ್ಟು ಕುಟ್ಕೊಂಡ್ರೆ ಸಾಕು. ಕುಟ್ಕೊಂಡಿರೋದನ್ನ ನಾನು ಫಸ್ಟೇ ಎಲೆ ಎಲ್ಲ ಹಾಕ್ಕೊಂಡು ಕಿವುಚ್ಕೊಂಡು ಇಟ್ಕೊಂಡಿದ್ದೀನಲ್ಲ, ಇದು ಎಲೆಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ನೀವು ಆಗಿಲ್ಲ, ಕೈಯಲ್ಲಿ ಇದು ಮಾಡೋಕ್ಕಾಗಲ್ಲ ಅಂದರೆ ಮಿಕ್ಸಿಗೆ ಹಾಕೋಬೋದು. ಎಲ್ಲನೂ ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಂಡು, ಆದರೆ ನೈಸಾಗಿ ರುಬ್ಕೋಬಾರ್ದು, ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಏನು ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದಕ್ಕೆ ಒಂದು 250 ml ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ನೀರನ್ನ ಯೂಸ್ ಮಾಡಿ. ಕೂದಲು ಉದ್ದ ಇರೋರು ಸ್ವಲ್ಪ ಜಾಸ್ತಿನೇ ಬಳಸ್ಕೊಳ್ಳಿ, ಕಡಿಮೆ ಇರೋರು ಕಡಿಮೆ ಹಾಕ್ಕೊಳ್ಳಿ. ಇದು ಕುದೀತಾ ಇದ್ದರೆ ಒಳ್ಳೆ ಒಂದು ಹೇರ್ ಸಿರಮ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನಾವು ದಾಸವಾಳದ ಎಲೆನ ಬಳಸಿರೋದ್ರಿಂದ ಇದು ಒಳ್ಳೆಯ ಒಂದು ಕಂಡೀಷ್ನರ್ ರೀತಿ ವರ್ಕ್ ಆಗುತ್ತೆ. ಇದನ್ನ ಚೆನ್ನಾಗಿ ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ನೋಡಿ, ಲಿಕ್ವಿಡ್ ಒಳ್ಳೆ ಕಲರ್ ಬಂದಿದೆ, ಕಪ್ಪು ಕಲರ್ ಬರುತ್ತೆ. ಇದನ್ನು ಸೋದಿಸ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಸೋದಿಸ್ಕೊಂಡು ಯೂಸ್ ಮಾಡಿಕೊಂಡು ಇದನ್ನು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ನೋಡ್ತಾ ಇರ್ಬೋದು ಯಾವ ಥರ ಕಲರ್ ಕಾಣ್ತಾ ಇದೆ ಅಂತ ನೋಡಿ. ಕೈಯಲ್ಲಿ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ಮತ್ತು ಅದೇ ಬಾಣಲಿಯಲ್ಲಿ ನಾನು ಇಂಡಿಗೋ ಪೌಡ್ರನ್ನ ಬಳಸ್ತಾ ಇದ್ದೀನಿ. ಇದಕ್ಕೆ ನಾನು ಮೆಹಂದಿ ಕೂಡ ಬಳಸ್ತಾ ಇಲ್ಲ, ಬರೀ ಇಂಡಿಗೋ ಪುಡಿನ ಮಾತ್ರ ಬಳಸ್ತಾ ಇದ್ದೀನಿ. ಇಂಡಿಗೋ ಪುಡಿನ ಬಳಸಿದಾಗ ಒಬ್ಬೊಬ್ಬರಿಗೆ ತಲೆಯಲ್ಲಿ ಇಚ್ಚಿಂಗ್ ಆಗುತ್ತೆ ಮತ್ತು ಕೂದಲು ರಫ್ ಆಗುತ್ತೆ. ಆದ್ದರಿಂದ ಈ ಥರ ಲಿಕ್ವಿಡ್ ರೆಡಿ ಮಾಡಿಬಿಟ್ಟು ನೀವು ಹಾಕ್ಕೊಳ್ಳೋದ್ರಿಂದ ತಲೆ ಕೂದಲು ರಫ್ ಆಗೋದಾಗಲಿ, ತಲೆಯಲ್ಲಿ ಇಚ್ಚಿಂಗ್ ಆಗೋದಾಗಲಿ, ಕೂದಲು ಉದುರೋ ಸಮಸ್ಯೆ ಆಗಲಿ ಕೂಡ ಬರೋದಿಲ್ಲ. ಇದನ್ನು ಒಂದು 1/4 ಗಂಟೆ ಇಟ್ಬಿಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ. ಒಂದು 10ರಿಂದ 15 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ಯಾವ ಥರ ಕಲರ್ ಬಂದಿದೆ ಅಂತ. ನೀವು ಕೇಳ್ಬೋದು, ನೀರಲ್ಲಿ ಕಲಸಿದ್ರೆ ಕಲರ್ ಬರುತ್ತೆ ಅಂತ. ಬರುತ್ತೆ, ಆದರೆ ಕೂದಲು ರಫ್ ಆಗುತ್ತೆ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ, ಕೂದಲು ನಿಮಗೆ ರಫ್ ಆಗಲ್ಲ,
ಕೂದಲು ಉದುರಲ್ಲ ಮತ್ತು ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಅದರಿಂದ ಈ ಥರ ಹೇರ್ ಕಲರ್ ಮಾಡಿ ಹಾಕೊಳ್ಳೋದ್ರಿಂದ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ. ಇವಾಗ ಸ್ವಲ್ಪ ಗಟ್ಟಿಯಾಗಿದೆ. ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಲಿಕ್ವಿಡು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಆ ಲಿಕ್ವಿಡ್ನ ಹಾಕಿಬಿಟ್ಟು ನಿಮಗೆ ಎಷ್ಟು ತೆಳು ಬೇಕು, ತುಂಬ ತೆಳ್ಳಗೆ ಮಾಡ್ಕೋಬಾರ್ದು, ತುಂಬ ಗಟ್ಟಿನೂ ಕೂಡ ಮಾಡ್ಕೋಬಾರ್ದು. ಮೀಡಿಯಮ್ ಆಗಿ ರೆಡಿ ಮಾಡ್ಕೋಬೇಕು. ತುಂಬ ತೆಳ್ಳಗಾದರೆ ಎಲ್ಲ ಕಡೆ ಸೋರ್ಕೊಂಬರುತ್ತೆ. ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ನಿಮಗೆ ಬುಡಕ್ಕೆಲ್ಲ ಕ್ಲೀನಾಗಿ ಅಪ್ಲೈ ಮಾಡ್ಕೊಳಕ್ಕಾಗಲ್ಲ. ಆದ್ದರಿಂದ ಸ್ವಲ್ಪ ಮೀಡಿಯಮ್ ಆಗಿ ತೆಳುವಾಗಿ ಕಲಿಸ್ಕೊಳ್ಳಿ. ಇವಾಗ ನೋಡ್ತಾ ಇರ್ಬೋದು ಕಲರು ಯಾವ ಥರ ಕಾಣ್ತಾ ಇದೆ ಅಂತ. ಇವಾಗ ಹೇರ್ ಕೂಡ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಬಿಳಿ ಕೂದಲು ಇದೆ ಜಾಸ್ತಿ ಮುಂದೆ ವೈಟ್, ಆದರೆ ನೀಟಾಗಿ ವಿಡಿಯೋದಲ್ಲಿ ಕಾಣ್ತಾ ಇಲ್ಲ. ಇವಾಗ ಈ ಹೇರ್ ಕಲರ್ನ ಕ್ಲೀನಾಗಿ ಫುಲ್ಲು ಕೂದಲಿಗೆ ಅಪ್ಲೈ ಮಾಡಿಬಿಟ್ಟು ಒಂದು 2 ಗಂಟೆ ಬಿಡಬೇಕು. 2ರಿಂದ 2.5 ಗಂಟೆ ಬಿಟ್ಟು ಬರೀ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಆದಷ್ಟು ಮೈಲ್ಡ್ ಶಾಂಪಲ್ಲಿ ನೀವು ಹೇರ್ ವಾಶ್ ಮಾಡ್ಕೊಳ್ಳೋದ್ರಿಂದ ಕೂದಲು ಒಳ್ಳೆಯ ಒಂದು ಕಲರ್ ಬರುತ್ತೆ. ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಉದ್ದವಾಗಿ ಕಪ್ಪಾಗಿ ಬೆಳೆಯುತ್ತೆ. ಮತ್ತು ಡ್ಯಾಂಡ್ರಫಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ, ಹೇರ್ ಫಾಲಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಈ ಥರ ಒಂದು ಹೇರ್ ಕಲರ್ ರೆಡಿ ಮಾಡಿ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಆಗಿದೆ, ನೋಡ್ತಾ ಇರ್ಬೋದು. ಇವಾಗ ಹೇರ್ ವಾಶ್ ಮಾಡಿಕೊಂಡು ಕೂದಲು ಕೂಡ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ.